ಜೂನ್ 5 ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇಂದು ನೀವೆಲ್ಲರೂ ವಿಶ್ವ ಪರಿಸರ ದಿನಾಚರಣೆಯ ಆಚರಣೆ ಮಾಡಲಿಕ್ಕೆ ನಾವು ಇವತ್ತು ನಮ್ಮೂರಿನ ಡೊಮ್ನಾಳ ಗ್ರಾಮದ ಇಲ್ಲಿ ಗುಡ್ಡದ ಹತ್ತಿರ ನಿರ್ಮಾಣ ಮಾಡಿರ್ತಕ್ಕಂಥ ಅರಣ್ಯದಲ್ಲಿ ನೀವೆಲ್ಲರೂ ಸೇರಿ ಇಲ್ಲಿ ಒಂದು ಪರಿಸರ ಸಸಿಗಳನ್ನು ನೆಡುವುದರಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೇವೆ. ಇವತ್ತು ನಾವು ಸಸಿಗಳನ್ನು ಯಾಕೆ ನೆಡಬೇಕು, ಪರಿಸರವನ್ನು ಯಾಕೆ ಬೆಳೆಸಬೇಕು, ಇವತ್ತೇನಾಗ್ಲಕ್ಕತ್ತದಪ್ಪ ಅಂತಂದ್ರೆ ಪರಿಸರ ಮಾಲಿನ್ಯ ಆಗಿ ಹೊಂಟ್ಬಿಟ್ಟೈತಿ. ಯಾಕಂದ್ರೆ ಇವತ್ತು ನಮ್ಮಲ್ಲಿ ದೊಮ್ನಾಳ ಗ್ರಾಮದಲ್ಲಿ ಬೆಳೆಸಿರ್ತಕ್ಕಂಥ ಈ ಪರಿಸರವನ್ನು ನೋಡಿ ಬೆಳೆಸಿರ್ತಕ್ಕಂಥ ಮಾನ್ಯರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಬಹಳ ಕಡಿಮೆನೇ. ಯಾಕಂದ್ರೆ ಬಹಳಷ್ಟು ಶ್ರಮ ವಹಿಸಿ ಇಲ್ಲಿ ಅನೇಕ ಥರದ ಗಿಡಗಳನ್ನು ನೆಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಮಕ್ಕಳ ವತಿಯಿಂದ, ನಮ್ಮ ಶಾಲೆಯ ಶಿಕ್ಷಕ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಇವತ್ತು ಪರಿಸರ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡಬೇಕಪ್ಪ ಅಂತಂದ್ರೆ ನಾವು ವಿಶ್ವವನ್ನು ಒಂದು ಹಸಿರು ಕ್ರಾಂತಿಯತ್ತ ನಡೆಸ್ಕೊಂಡು ಹೋಗ್ಬೇಕಾಗ್ಯದ. ಯಾಕಂದ್ರೆ ಇವತ್ತು ಮಾಲಿನ್ಯದಿಂದ ತುಂಬೈತಿ ನಮ್ಮ ಈ ಜಗತ್ತು. ಆ ಮಾಲಿನ್ಯವನ್ನು ದೂರ ಸರಿಸಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕು. ಯಾಕಪ್ಪ ಅಂದ್ರೆ ಈ ಸಸ್ಯಗಳು ಏನು ಮಾಡ್ತಾವಪ್ಪ ಅಂದ್ರೆ ನಮಗೆ ಒಳ್ಳೆಯ ಒಂದು ಆಮ್ಲಜನಕವನ್ನು ಕೊಡ್ತಾವೆ, ಶುದ್ಧವಾದ ಗಾಳಿಯನ್ನು ಕೊಡ್ತಾವೆ. ಆ ಶುದ್ಧವಾದ ಗಾಳಿಯನ್ನು ನಮ್ಮೆಲ್ಲರಿಗೂ ಬೇಕಾದ್ರೆ ನಾವು ಯಾವತ್ತೂ ಆರೋಗ್ಯದಿಂದ ಇರಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕು. ನಮ್ಮ ಮನೆ ಮುಂದಾಗಲಿ ಅಥವಾ ನಮ್ಮ ಶಾಲೆ ಮುಂದಾಗಲಿ ಅಥವಾ ನಮ್ಮೂರಿನ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ನಾವು ಇವತ್ತು ಪರಿಸರ ಚೆನ್ನಾಗಿರಬೇಕಾದ್ರೆ ಅನೇಕ ಗಿಡಗಳನ್ನು ನೆಡಬೇಕು. ಒಂದು ಗಿಡ ನಾವು ಕಡಿದ್ರೆ ಒಂದು 55 ಗಿಡಗಳನ್ನು ಹಚ್ಚಿ ಬೆಳೆಸುವಂಥ ಕೆಪಾಸಿಟಿ ನಾವು ಪ್ರತಿಯೊಬ್ಬರು ಬೆಳೆಸ್ಕೋಬೇಕು. ಯಾಕಂದ್ರೆ ಪರಿಸರ ಬೆಳೆಸಿ ನಮ್ಮ ದೇಶ ಉಳಿಸಿ ಅಂತ ನಾವಿವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಗೌರವರು ಬಹಳ ಸುಂದರವಾಗಿ ಇವತ್ತು ನಮ್ಮ ಮುದ್ದು ಮಕ್ಕಳನ್ನು ನಮ್ಮ ಶಾಲೆಯಿಂದ ಕರ್ಕೊಂಡ್ಬಂದು ಇಲ್ಲಿ ಎಲ್ಲ ಪ್ರತಿಯೊಬ್ಬ ಶಿಕ್ಷಕರಿಗೂ ಅಥವಾ ಈ ಮುದ್ದು ಮಕ್ಕಳ ವತಿಯಿಂದ ಏನು ಮಾಡ್ಯಾರಪ್ಪ ಅಂತಂದ್ರೆ ಒಂದು ಪರಿಸರ ಒಂದು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ ಮುದ್ದು ಮಕ್ಕಳ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇವತ್ತು ನಾವು ಏನು ಮಾಡಬೇಕಾಗ್ಯದ, ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಬೇಕಾಗ್ಯದ. ಪ್ಲಾಸ್ಟಿಕ್ ಅನ್ನು ಯಾಕೆ ನಿಷೇಧ ಮಾಡಬೇಕಾಗ್ಯದಪ್ಪ ಅಂದ್ರೆ ಪ್ಲಾಸ್ಟಿಕ್ನಿಂದ ಪರಿಸರ ಹಾಳಾಗ್ಲಿಕ್ಕತ್ತೈತಿ. ಆ ಪ್ಲಾಸ್ಟಿಕ್ ಕೊಳೆಯುವಂಥ ವಸ್ತು ಅಲ್ಲ. ನಾವು ಪ್ರತಿಯೊಬ್ಬರು ಏನು ಮಾಡ್ತೀವಿ, ಅಂಗಡಿಗೆ ಹೋಗ್ತೀವಿ, ಪ್ಲಾಸ್ಟಿಕ್ಗಳನ್ನು ಹಾಕ್ಕೊಂಡು ಬಂದು ಪ್ರತಿಯೊಂದು ವಸ್ತುವನ್ನು ಏನು ಮನೆಯಿಂದ ಕೈಚೀಲ ಒಯ್ಯಂಗಿಲ್ಲ, ಬ್ಯಾಗ್ ಒಯ್ಯಂಗಿಲ್ಲ, ನಾವು ಪ್ಲಾಸ್ಟಿಕ್ನಿಂದ ತಂದು ಅವು ಎಲ್ಲಿ ಬೇಕಾದಲ್ಲಿ ಬಿಸಾಕ್ತೀವಿ. ದನ ಕರ ತಿಂತಾವ. ಇವತ್ತೆಲ್ಲೋ ಒಗ್ಗಾಡ್ತೀವಿ, ಕೊಳೆಯಂಗಿಲ್ಲ, ಅವು ಕೊಳತುವ ಮಾಲಿನ್ಯ ಆಗ್ತದೆ. ಮತ್ತು ದನ ಕರ ತಿಂದು ಅಂದ್ರೆ ಆ ಪ್ಲಾಸ್ಟಿಕ್ನಿಂದ ಏನಾಗ್ತದೆ ಅಂದ್ರೆ ಆ ದನಗರಿಗೆ ಅಲ್ಲೇ ಹೊಟ್ಟೆ ಉಂಡಿಯಾಗಿ ಎಷ್ಟೋ ದನ ಕರಗಳ ಸಾಯ್ಲಕ್ಕತ್ತ ಇವತ್ತು ಆ ಪ್ಲಾಸ್ಟಿಕ್ ತಿನ್ನುವುದರಿಂದ. ಆ ಪ್ಲಾಸ್ಟಿಕ್ಕನ್ನು ನೀವೆಲ್ಲರೂ ಸೇರಿ ನಿಷೇಧ ಮಾಡಬೇಕಾಗ್ಯದ. ನಾವು ಅದಕ್ಕೆ ಇವತ್ತು ಪರಿಸರ ದಿನಾಚರಣೆ ದಿವಸ ನೀವೆಲ್ಲರೂ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡೋಣ ಅಂತ ನೀವೆಲ್ಲರೂ ಏನು ಮಾಡೋಣ, ಒಂದು ಪ್ರತಿಜ್ಞೆಯನ್ನು ಮಾಡೋಣ. ಯಾಕಂದ್ರೆ ಪ್ಲಾಸ್ಟಿಕ್ಕನ್ನು ಯಾವತ್ತೂ ನಾವು ಬಳಸಬಾರ್ದು. ಇವತ್ತು ಪ್ಲಾಸ್ಟಿಕ್ ನಾವು ಪ್ರತಿಯೊಬ್ಬರು ನೋಡಿ, ಮನೆಯೊಬ್ಬರು ನಾವು ಖಾತಾ ಹಾಕ್ತೀವಿ, ಹೊಲದಾಗ ಯಾರು ಹೊಲದಾಗ ನೋಡ್ತೀವಿ ನೋಡ್ರಿ, ಬರೀ ಪ್ಲಾಸ್ಟಿಕ್ಕೇ ಹಾರಾಡ್ತಿರ್ತಾವೆ. ಯಾಕಂದ್ರೆ ಮನೆಯೊಳಗೆ ಬಳಸಿರ್ತಕ್ಕಂಥ ವಸ್ತು ತಿಪ್ಪ್ಯಾಗ ಹೋಗ್ತೀವಿ, ತಿಪ್ಪ್ಯಾಗ ಹೋಯ್ದೆಲ್ಲ ಹೊಲ ಆಡ್ತಾವ. ಆ ತಿಪ್ಪಿನೂ ಮಾಲಿನ್ಯ ಆಗ್ತದೆ, ಗಿಡನೂ ಮಾಲಿನ್ಯ ಆಗ್ತದೆ, ಎಲ್ಲ ಪರಿಸರ ಮಾಲಿನ್ಯ ಆಗ್ತದೆ. ಇದರಿಂದ ಪ್ಲಾಸ್ಟಿಕ್ ಸುಡುವುದರಿಂದ ಮಾಲಿನ್ಯ ಆಗ್ತದೆ. ಅದಕ್ಕೆ ನೀವೆಲ್ಲರೂ ಸೇರಿ ಪ್ಲಾಸ್ಟಿಕ್ಕನ್ನು ಇವತ್ತು ನಾವು ನಿಷೇಧ ಮಾಡಬೇಕಾಗ್ಯದ. ಇನ್ನು ಮೂರನೇದ್ದು, ನಾವು ಎಲ್ಲ ಈ ಪರಿಸರ ಚೆನ್ನಾಗಿರ್ಬೇಕಾದ್ರೆ ನೀರನ್ನು ನಾವು ಬಹಳ ಸದುಪಯೋಗ ಮಾಡಬೇಕಾಗ್ಯದ. ಇಲ್ಲಿ ನೋಡಿ, ಒಂದು ಹನಿ ನೀರು ಇಲ್ದಿದ್ರು ಕೂಡ ಈ ಡೊಮ್ನಾಳ ಗುಡ್ಡದ ಮ್ಯಾಗ, ಡೊಮ್ನಾಳ ಗ್ರಾಮದ ಮ್ಯಾಗ ಎಷ್ಟೊಂದು ಶ್ರಮ ವಹಿಸಿ ಅವರೆಲ್ಲರೂ ಏನು ಮಾಡ್ಯಾರ, ಪ್ರತಿಯೊಂದು ಗಿಡಕ್ಕೆ ಏನು ಮಾಡ್ಯಾರ, ಟ್ರ್ಯಾಕ್ಟರ್ ಮುಖಾಂತರ ಹೊತ್ತು ನೀರು ಹಾಕ್ಯಾರ. ಸುಮಾರು ವರ್ಷಗಳಿಂದ ಬೆಳೆಸಿರ್ತಕ್ಕಂಥ ಈ ಪರಿಸರ ಪ್ರತಿಯೊಬ್ಬರು ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಅರಣ್ಯ ಆಗಿ ನಿರ್ಮಾಣ ಆಗ್ಯದ. ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅರಣ್ಯ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಮತ್ತು ಇವತ್ತು ಇದನ್ನು ಇಲ್ಲಿಗೆ ಬಿಡಬಾರ್ದು. ಇದಕ್ಕೆಲ್ಲರೂ ನಿಮ್ಮೆಲ್ಲರೂ ಪ್ರತಿಯೊಬ್ಬರದು ಸಹಕಾರ ಬೇಕು. ಯಾಕಂದರೆ ಇದನ್ನು ಉಳಿಸ್ಕೊಂಡು ಹೋಗೋದು, ಬೆಳೆಸೋದಕ್ಕಿಂತಲೂ ನೀವೆಲ್ಲರೂ ಉಳಿಸ್ಕೊಂಡು ಅದು ಹೋಗೋದು ಬಹಳ ಮಹತ್ವದ ಅಂತ ನಾನಿವತ್ತು ಒಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಇವತ್ತು ನಾನು ಇಲ್ಲಿ ನಮ್ಮನ್ನೆಲ್ಲ ಕರೆಸಿ, ಮಕ್ಕಳನ್ನು, ಶಿಕ್ಷಕರನ್ನು ಕರೆಸಿ ನಮ್ಮೆಲ್ಲರಿಗೂ ಒಂದು ಪರಿಸರದ ಒಂದು ಪ್ರಜ್ಞೆಯನ್ನು ಮೂಡಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ವಂದೇ ಏನೇ ಬರಲಿ
ಕಿ ವಿಶ್ವ ಪರಿಸರ ದಿನಾಚರಣೆಗೆ ವಿಶ್ವ ಪರಿಸರ ದಿನಾಚರಣೆಗೆ ವಂದೇ ವಂದೇ ಜೈ ಹಿಂದ್.